ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಒಂದು ರೀಡಿಂಗ್ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಇದು ಬೇಸ್ಡ್ ಆನ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಥಾಟ್ಸ್ ಇದೆಯಾ ಅವ್ರಿಗೆ, ಸ್ವಲ್ಪ ಅವರ ಒಂದು ಆ್ಯಕ್ಷನಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ, ಸೊ ನೋಡೋಣ. ಹಾಗೆ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆ, ಪರ್ಸನಲ್ ರೀಡಿಂಗ್ ಬೇಕಿದೆ ಆ್ಯಂಡ್ ಎಲ್ಲವೂ ಸಹ ಪೇಯ್ಡ್ ಇರುತ್ತೆ, ಅದು ಫ್ರೀ ಇರೋದಿಲ್ಲ. ನಿಮಗೆ ಏನು ಬೇಕು ಫಸ್ಟು ಕ್ಲಿಯರ್ ಆಗಿ ಅಂತ ಹೇಳ್ತೀನಿ ಅದ್ರ ಬಗ್ಗೆ, ಓಕೆನಾ. ಆ್ಯಂಡ್ ಬ್ರೇಸ್ಲೆಟ್ಸ್ ಯಾರಿಗೆ ಬೇಕು ಡೆಫಿನೆಟ್ಲಿ ನೀವು ಬುಕ್ ಮಾಡ್ಕೊಳ್ಬಹುದು, ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಸೊ ನಾನು ಮೋಸ್ಟ್ ಯೂಸ್ ಮಾಡೋದು ಅಂತ ಅಂದರೆ ರೋಸ್ ಕ್ವಾಡ್ಸ್ ಹಾಗೆ ಹೆಮಟೈಟ್ ನೋಡ್ತಾ ಇರ್ಬೋದು ನಾನು ಹಾಕ್ಕೊಂಡಿರೋದು. ಸೊ ಈ ಒಂದು ಬ್ರೇಸ್ಲೆಟ್ ನೀವು ತಗೊಳ್ಬೋದು. ಯಾಕೆ ಅಂತ ಅಂದರೆ ಹೆಮಟೈಟ್ ಹಾಗೆ ಕ್ಲಿಯರ್ ಕ್ವಾಡ್ಸ್ ಕಾಂಬಿನೇಷನ್ ಇರೋದ್ರಿಂದ ನಾವು ಆ್ಯಕ್ಚುಲಿ ತುಂಬ ಜನದ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ಅವರ ಒಂದು ಬ್ಯಾಡ್ ಕರ್ಮ ಆಗಿರಲಿ ಅದೆಲ್ಲ ನಮಗೆ ಎಫೆಕ್ಟ್ ಆಗಬಾರ್ದಲ್ವ. ಸೊ ನೀವು ಯಾರ ಹತ್ರ ತುಂಬ ಕಮ್ಯುನಿಕೇಟ್ ಮಾಡ್ತಾ ಇರ್ತೀರಾ, ಅದರಿಂದ ನಿಮಗೆ ಯಾವುದೇ ಒಂದು ಎಫೆಕ್ಟ್ ಆಗಬಾರ್ದು ಅಂತ ಇದ್ದಾಗ, ಸೊ ಆಗ ನೀವು ಈ ಒಂದು ಬ್ರೇಸ್ಲೆಟ್ನ ಹಾಕ್ಕೊಳ್ಬೋದು. ಸೊ ನಾನು ಹಾಕ್ಕೊಂಡಿದ್ದೀನಿ ಅಂತ ಇದ್ರ ಬಗ್ಗೆ ಹೇಳಿದೆ. ಬೇರೆ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ. ಸೊ ನನ್ನ ಚಾನಲಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ, ಓಕೆನಾ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಬಂದು ನಾನು ಶಾರ್ಟಾಗಿ ಹೇಳ್ತೀನಿ, ಇದು ಒಂದು ರಿಯೂನಿಯನ್ಗೋಸ್ಕರ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ನಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಆ ಒಂದು ಬ್ಲಾಕೇಜಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ಅಂದಾಗ ರಿಲೇಷನ್ಶಿಪ್ ಹೀಲಿಂಗ್ ನೀವು ತೊಗೊಳ್ಬಹುದು, ಓಕೆನಾ. ಕ್ಲಿಯರಾಗಿ ಹೇಳಿದ್ದೀನಿ, ಮತ್ತೆ ಕೇಳ್ತೀರಾ, ಅದಕ್ಕೋಸ್ಕರ ಸಪ್ರೇಟ್ ವೀಡಿಯೋನೇ ಇದೆ ನನ್ನ ಚಾನಲಲ್ಲಿ, ನೀವು ನೋಡ್ಬೋದು. ಆ್ಯಂಡ್ ಏನು ಬೇಕು ಅಂತ ಫಸ್ಟು ನೀವು ಕ್ಲಿಯರಾಗಿ ನೀವು ಕ್ಲಾರಿಟಿ ತಗೊಳ್ಳಿ, ಓಕೆನಾ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಈ ಒಂದು ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ತುಂಬ ಸ್ಲೋ ಪ್ರೋಸೆಸ್ ಇದೆ ಅನಿಸುತ್ತೆ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ ಕರೆಂಟ್ಲಿ ನೀವೇನು ನೋಡ್ತಾ ಇದ್ದೀರಾ. ತುಂಬ ಸ್ಲೋ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್. ಏನೇ ಒಂದು ಡಿಸಿಷನ್ ಆಗಿರ್ಬೋದು, ಏನೇ ಒಂದು ಮಾತಾಡೋದಾಗಿರ್ಬೋದು, ಅವರು ಯೋಚನೆ ಮಾಡಿ ಮಾತಾಡ್ತಿರ್ಬೋದು, ಅಥವಾ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ನಾನು ಅಂತಲೂ ಇರ್ಬೋದು. ನಿಮಗೆ ಇಲ್ಲಿ ಸಮಥಿಂಗ್ ಇಲ್ಲಿ ಕ್ಲ್ಯಾಶ್ ಆಗ್ತಾ ಇರ್ಬೋದು. ನಿಮ್ಮ ಹಾಗೂ ನಿಮ್ಮ ಪರ್ಸನ್ಗೆ ಯಾವುದೋ ಒಂದು ವಿಚಾರಕ್ಕೆ ಪದೇ ಪದೇ ಕ್ಲ್ಯಾಶಸ್ ಆಗ್ತಾ ಇದೆ. ಹಾಗೆ ನೀವು ಹತ್ತಿರ ಹೋದಾಗ ಸ್ವಲ್ಪ ಅವರು ನಿಮ್ಮನ್ನ ದೂರ ಮಾಡ್ತಾ ಇದ್ದಾರೆ ಕರೆಂಟ್ಲಿ. ಸೊ ನೀವು ಹತ್ತಿರ ಹೋಗೋಕ್ಕೆ ಎಷ್ಟು ಟ್ರೈ ಮಾಡ್ತೀರಾ ಅಷ್ಟು ಅವರು ನಿಮ್ಮಿಂದ ದೂರ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಸಮಥಿಂಗ್ ಇಲ್ಲಿ ನಿಮ್ಮ ಮೆಮೊರೀಸ್ ಆಗಿರ್ಬೋದು, ಸೊ ನಿಮ್ಮ ಪ್ರೀತಿ ಆಗಿರ್ಬೋದು, ಅದು ಇವ್ರನ್ನ ಹೋಗೋಕ್ಕೆ ಬಿಡ್ತಾ ಇಲ್ಲ. ದೇ ಆರ್ ಟ್ರೈ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನ ಬಿಟ್ಟು ಹೋಗೋಕ್ಕೆ, ಬಟ್ ದೇ ಕಾಂಟ್. ಸೊ ನಿಮ್ಮನ್ನು ಅವ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ. ಸೊ ತುಂಬ ಒಂದು ಹ್ಯಾಪಿನೆಸ್ ಇತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಸಣ್ಣ ಸಣ್ಣ ವಿಷಯಗಳಿಗೆ ಇಲ್ಲಿ ಯಾವುದೋ ಒಂದು ದೊಡ್ಡ ಜಗಳನೇ ಆಗಿರ್ಬೋದು. ಸಮಥಿಂಗ್ ನೀವೇನೋ ಹೈಡ್ ಮಾಡಿದ್ರಿ ಅಂತ ಅನಿಸ್ತಾ ಇದೆ ನಿಮ್ಮ ಪಾರ್ಟ್ನರಿಂದ. ಅದು ಸಹ ನೀವೆಲ್ಲೋ ಒಂದು ಇದು ಹೇಳೋ ನೆಸೆಸಿಟಿ ಇಲ್ಲ ಅಂದ್ಕೊಂಡು, ಅಥವಾ ಹೇಳೋ ಅಂಥ ಸಂದರ್ಭ ಬಂದಿರಲಿಲ್ಲ ಅನಿಸ್ತಿದೆ. ಸೊ ಅದರಿಂದ ನೀವು ಹೇಳಿರಲಿಲ್ಲ. ಸೊ ನೀವು ಸಹ ಬೇಕು ಅಂತ ಯಾವುದನ್ನು ಮುಚ್ಚಿಟ್ಟಿಲ್ಲ. ಇಲ್ಲಿ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಮನಿ ಸೇವಿಂಗ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಸೊ ನಿಮ್ಮಿಂದ ಯಾರು ಕರೆಂಟ್ಲಿ ದೂರ ಆಗಿದ್ದಾರೆ ಅವರು ಆದಷ್ಟು ಬೇಗ ನಿಮ್ಮ ಹತ್ತಿರಕ್ಕೆ ಬರ್ತಾರೆ. ಯಾರೆಲ್ಲ ಬ್ರೇಕಪ್ ಅಥವಾ ಸೆಪರೇಷನಲ್ಲಿ ಇದ್ದೀರಾ,
ನಿಮ್ಮಿಂದ ದೂರ ಆಗಿದ್ರು. ಬಟ್ ಆದಷ್ಟು ಬೇಗ ಅವರು ರಿಟರ್ನ್ ಬರುವಂಥ ಚಾನ್ಸಸ್ ಇದೆ. ಸೊ ಇಲ್ಲಿ ಒಂದು ಸಣ್ಣ ಒಂದು ಬೇಬಿ ಸಿಂಬಲ್ ಇರೋದ್ರಿಂದ ಟ್ರಬಲ್ಸ್ ತುಂಬ ನೋಡ್ತಾ ಇದ್ದೀರಾ ನೀವು. ನಿಮಗೆ ಗೊತ್ತಿರೋರ ಕಡೆಯಿಂದ ನಿಮಗೆ ಟ್ರಬಲ್ಸ್ ಕಾಣಿಸ್ತಾ ಇದೆ. ಯಾವುದು ನನ್ನ ಜೀವನದಲ್ಲಿ ಸರಿ ಹೋಗ್ತಾ ಇಲ್ವಲ್ಲ, ಏನಕ್ಕೆ ಹೀಗೆಲ್ಲ ಆಗ್ತಾ ಇದೆ, ಇದನ್ನು ನೀವು ತುಂಬ ಮೆಂಟಲಿ ನೀವು ತುಂಬ ಅಟ್ಯಾಚ್ಮೆಂಟ್ ಆಗಿದ್ದೀರಿ ನಿಮ್ಮ ಪಾರ್ಟ್ನರ್ಗೆ, ಅಥವಾ ಯಾವುದೋ ಒಂದು ವಿಷಯವಾಗಿ ನಿಮಗೆ ತುಂಬ ಟ್ರಬಲ್ ಕಾಣಿಸ್ತಾ ಇದೆ. ಇದು ನಿಮ್ಮ ಪಾರ್ಟ್ನರ್ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಇದು ಒಂದು ಮೇಜರ್ ಡಿಸಿಷನ್ ನೀವೇನು ತೊಗೊಂಡಿದ್ರಿ, ಅದರಲ್ಲಿ ನಿಮಗೇನು ತುಂಬ ಟ್ರಬಲ್ಸ್ ಕಾಣಿಸ್ತಾ ಇದೆ, ಅದು ನಿಮಗೆ ಗೊತ್ತಿರೋರ ಕಡೆಯಿಂದನೇ ಟ್ರಬಲ್ಸ್ ಬರ್ತಾ ಇರ್ಬೋದು. ಸೊ ಅದನ್ನು ತಿಳ್ಕೊಳ್ಳಿ ನೀವು. ಜಾಸ್ತಿ ಬ್ಲೈಂಡಾಗಿ ಅಥವಾ ತುಂಬ ನಂಬಿಕೆ ಇಟ್ಟು ಯಾರು ನಿಮ್ಮ ವರ್ಕ್ನಲ್ಲಾಗಿರ್ಬೋದು, ಲವ್ ಲೈಫ್ನಲ್ಲಾಗಿರ್ಬೋದು, ತುಂಬ ಜಾಸ್ತಿ ಇಂಟರ್ಫಿಯರ್ ಯಾವುದು ಬೇಡ ಅಂತ ಹೇಳ್ತೀನಿ. ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಡಿಸಿಷನ್ಸ್ನ ತಗೊಳ್ಬೇಕಾಗತ್ತೆ. ಸೊ ನೀವಿಲ್ಲಿ ನೆಕ್ಸ್ಟ್ ಒಂದು ಮ್ಯಾರೇಜ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಬರುವಂಥ ಚಾನ್ಸಸ್ ಇದೆ. ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಮ್ಯಾರೇಜ್ ಏಜ್ ಆಗಿದೆ. ನೀವು ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ, ನನಗೆ ಏಜ್ ಆಗ್ತಾ ಇದೆ, ನನ್ನ ಪಾರ್ಟ್ನರ್ಗೆ ನಾನು ವೆಯ್ಟ್ ಮಾಡಬೇಕಾ, ನನ್ನ ಲೈಫ್ನಲ್ಲಿ ಮ್ಯಾರೇಜ್ ಸಹ ಇಲ್ಲಿ ಯಾವುದೂ ಸಹ ಒಂದು ಸರಿ ಆಗ್ತಿಲ್ವಲ್ಲ, ನನ್ನ ಪಾರ್ಟ್ನರ್ ನನಗೆ ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಸೊ ಡೋಂಟ್ ವರಿ, ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಥಾಟ್ಸ್ ಇದೆ. ಬಟ್ ದೇ ಆರ್ ಕನ್ಫ್ಯೂಸ್ಡ್ ಅಟ್ ದ ಮೂಮೆಂಟ್. ತುಂಬ ಕನ್ಫ್ಯೂಷನ್ಸ್ ಅವ್ರಿಗೆ ಕಾಣ್ತಾ ಇದೆ. ಬಿಕಾಸ್ ಅವ್ರ ಲೈಫ್ನಲ್ಲಿ ಫೈನಾನ್ಷಿಯಲಿ ಅವ್ರಿಗೆ ಗ್ರೋತ್ ಬೇಕಾಗಿದೆ. ಸೊ ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್ ಏನಿದೆ, ನಿಮ್ಮ ಕರಿಯರ್ ಏನಿದೆ, ಸೊ ಆ ಒಂದು ಪ್ಲ್ಯಾನ್ಸ್ ಮುಖಾಂತರ ನೀವು ನಿಮ್ಮ ಲೈಫ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ಲ್ಯಾನ್ಸ್ ಏನಿದೆ ನಿಮ್ಮ ಕರಿಯರ್ ಕಡೆಗೆ, ಅದ್ರ ಕಡೆ ಫೋಕಸ್ ಮಾಡಿ. ಇಲ್ಲಿ ತುಂಬ ಜನದ ನೇಮ್ ಸಿ ಇಂದ ಸ್ಟಾರ್ಟ್ ಆಗ್ಬೋದು, ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು. ಸೊ ಹಾರ್ಟ್ ಸಿಂಬಲ್ ಕಾಣಿಸ್ತಾ ಇದೆ ನನಗೆ. ನಿಮ್ಮ ಇಬ್ಬರ ನಡುವೆ ಒಂದು ಟ್ರೂ ಜೆನ್ಯೂನ್ ಫೀಲಿಂಗ್ಸ್ ಅನ್ನೋದು ಇತ್ತು. ಇಲ್ಲಿ ಈಗಲೂ ಸಹ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಅವ್ರಿಗೂ ಇದೆ, ನಿಮಗೂ ಸಹ ಅಷ್ಟೇ ತುಂಬ ಪ್ರೀತಿ ಇದೆ. ಕರೆಂಟ್ಲಿ ನಾನು ಮ್ಯಾರೇಜ್ಗೆ ರೆಡಿ ಇಲ್ಲ, ನನ್ನ ಪಾರ್ಟ್ನರ್ ನನಗೆ ಬೇಕು, ನನ್ನ ಪಾರ್ಟ್ನರ್ಗೋಸ್ಕರ ನಾನು ವೆಯ್ಟ್ ಮಾಡ್ತೀನಿ ಅಂತ ಯಾರೆಲ್ಲ ಥಿಂಕ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಒಂದು ಸಜೆಷನ್ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಕರಿಯರ್ ಪ್ಲ್ಯಾನ್ಸ್ ಏನಿದೆ, ನಿಮ್ಮ ಲೈಫ್ನಲ್ಲಿ ನೀವು ಹೇಗೆಲ್ಲ ಇರಬೇಕು ಅಂತ ಅಂದ್ಕೊಂಡಿದ್ರಿ, ಸೊ ನಿಮಗೆ ಯಾವ ಆಪರ್ಚುನಿಟೀಸ್ ಸಿಗ್ತಾ ಇದೆ, ಸೊ ಅದ್ರ ಕಡೆ ನೀವು ಹೋದರೆ ಸೊ ನಿಮ್ಮ ಮೈಂಡ್ಸೆಟ್ ಸಹ ಅಡ್ಜಸ್ಟ್ ಆಗುತ್ತೆ. ಹಾಗೆ ನಿಮ್ಮ ಲೈಫ್ನಲ್ಲಿ ಏನು ಬೇಕು ಅದು ನಿಮ್ಮನ್ನು ಹುಡ್ಕೊಳ್ತಾ ಬರುತ್ತೆ. ಸೊ ಫೋಕಸ್ ಮಾಡಿ ನಿಮ್ಮ ಕರಿಯರ್ ಏನಿದೆ. ಆಲ್ವೇಸ್ 24/7 ಈ ಒಂದು ಪರ್ಸನ್ ಬಗ್ಗೆನೇ ನೀವು ಥಿಂಕ್ ಮಾಡ್ತಾ ಇದ್ದರೆ ನಿಮ್ಮ ಕರಿಯರ್ ಮೇಲೂ ಸಹ ಅದು ಅಫೆಕ್ಟ್ ಆಗುತ್ತೆ. ಸೊ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಆದಷ್ಟು ಬೇಗ ನಿಮಗೆ ಮೆಸೇಜ್ ಅನ್ನೋದು ಬರುತ್ತೆ. ಅವ್ರ ಕಡೆಯಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ಅನ್ನೋದು ಆದಷ್ಟು ಬೇಗ ಕೊಡ್ತಾರೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ಹಾಗೆ ನಿಮ್ಮ ಒಂದು ವಿಷನ್ ಏನಿದೆ, ಸೊ ಅದು ತುಂಬ ಕ್ಲಿಯರಾಗಿ ಏನೇ ಒಂದು ಮಾಡಬೇಕಂದ್ರೂ ಸಹ ಥಿಂಕ್ ಮಾಡಿ ಮಾಡ್ತಾಯಿದ್ರಿ. ಆ್ಯಂಡ್ ಅದರಲ್ಲಿ ನಿಮಗೆ ತುಂಬ ಸಲ ಸಕ್ಸಸ್ ಸಹ ಸಿಕ್ಕಿರ್ಬೋದು, ಯಾರೆಲ್ಲ ಒಟ್ಟಿಗೆ ವರ್ಕ್ ಮಾಡಿದ್ದೀರಾ ಈ ಒಂದು ಮೆಸೇಜ್ ನಿಮಗೋಸ್ಕರ. ಇಲ್ಲಿ ಇನ್ನೊಂದು ಮೆಸೇಜ್ ಬಂದು ನೀವಿಬ್ಬರು ತುಂಬ ಹತ್ತಿರ ಇದ್ದೀರಾ,
ಬಟ್ ಸ್ಟಿಲ್ ನೀವು ದೂರ ಇದ್ದೀವಿ ಅನ್ನೋ ರೀತಿ ಫೀಲ್ ಮಾಡ್ತಾ ಇರ್ಬೋದು. ಇಲ್ಲಿ ಯಾರಾದರೂ ರಿಲೇಷನ್ಶಿಪ್ನಲ್ಲಿ ಇದ್ದು ತುಂಬ ಆರ್ಗ್ಯುಮೆಂಟ್ಸ್ ನೀವು ಮಾಡ್ತಾ ಇದ್ದರೆ ನಿಮ್ಮ ಪಾರ್ಟ್ನರ್ ಕಡೆಗೆ, ಸೊ ನೀನು ಹೀಗೆ ಮಾಡ್ತಿದ್ಯಾ, ಈ ರೀತಿ ಬೇಡ, ಸೊ ಈ ರೀತಿ ನೀವು ಚೇಂಜಸ್ ನೀವು ಹೇಳ್ತಾ ಇದ್ದರೆ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬ ಒಂದು ಏನು ಹೇಳ್ತೀವಿ, ನನ್ನ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನನ್ನ ಪಾರ್ಟ್ನರ್ ಅನ್ನೋ ರೀತಿ ಅವ್ರಿಗೆ ಒಂದು ಫೀಲ್ ಬಂದ್ಬಿಡತ್ತೆ. ಸೊ ನೀವು ಆ ರೀತಿ ಆರ್ಗ್ಯುಮೆಂಟ್ಸ್ ಮಾಡ್ತಾಯಿದ್ರೆ ಕರೆಂಟ್ಲಿ ಅದನ್ನ ಸ್ಟಾಪ್ ಮಾಡಿಬಿಡಿ. ಸೊ ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ. ನಿಮ್ಮ ಕರಿಯರ್ನಲ್ಲಿ ಮೇಜರ್ ಬಂದು ಇಲ್ಲಿ ನಿಮ್ಮ ಕರಿಯರ್ನಲ್ಲಿ ಫಸ್ಟು ನೀವು ಗ್ರೋತ್ ಅನ್ನೋದನ್ನ ನೋಡ್ತೀರಾ ಆದಷ್ಟು ಬೇಗ. ನಿಮ್ಮ ಪಾರ್ಟ್ನರ್ ಕರಿಯರ್ನಲ್ಲಿ ಸಹ ಗ್ರೋತ್ ಆಗ್ತಾ ಇದ್ದಾರೆ. ಸೊ ದೇ ಆರ್ ಪ್ಲ್ಯಾನಿಂಗ್ ಫಾರ್ ಎ ಸರ್ಪ್ರೈಸ್ ಇನ್ ದ ಸೆನ್ಸ್ ಅದು ಗ್ರ್ಯಾಂಡಾಗಿ ಇರಬೇಕಂತ ಇಲ್ಲ. ಸೊ ಅವರ ಒಂದು ಮೆಸೇಜ್ ನಿಮಗೆ ಸರ್ಪ್ರೈಸ್ ಆಗಿರ್ಬೋದು. ಸೊ ನೀವು ಯಾವಾಗ ಅದ್ರ ಬಗ್ಗೆ ತುಂಬ ಥಾಟ್ಸ್ ಥಿಂಕಿಂಗ್ ನೀವು ಕಡಿಮೆ ಮಾಡ್ಕೊಳ್ತೀರಾ, ಆಗ ಸಡನ್ಲಿ ನಿಮಗೆ ಅವ್ರ ಕಡೆಯಿಂದ ಮೆಸೇಜ್ ಬರುತ್ತೆ. ಸೊ ಲೆಟ್ ಗೋ ಮಾಡಿ. ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ಆದಷ್ಟು ನೀವು ಲೆಟ್ ಗೋ ಮಾಡಬೇಕು. ಅದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಲೆಟ್ ಗೋ ನೀವು ಹೇಗೆಲ್ಲ ಮಾಡಬಹುದು ಅಂತ ಅಂದರೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ಏನೆಲ್ಲ ಕರೆಂಟ್ಲಿ ನೆಗೆಟಿವ್ ಥಾಟ್ಸ್ ಇದೆ, ಸೊ ಅದನ್ನೆಲ್ಲ ಬ್ಲ್ಯಾಕ್ ಪೆನ್ನಲ್ಲಿ ಒಂದು ಶೀಟ್ನಲ್ಲಿ ಬರೆದು, ಸೊ ಅದನ್ನು ಬರ್ನ್ ಮಾಡಿ ಯೂನಿವರ್ಸ್ಗೆ ಆ ಆ್ಯಶಸ್ನ ಬಿಟ್ಬಿಡಿ. ಸೊ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ಸೊ ಇಲ್ಲಿ ನ್ಯೂ ರಿಲೇಷನ್ಶಿಪ್ನಲ್ಲಿ ಯಾರಿದ್ದೀರಾ, ನಿಮಗೆ ಯಾರ ಕಡೆಯಿಂದನೂ ಹೆಲ್ಪ್ ಆಗ್ತಿದೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಸೊ ಹೆಲ್ಪಿಂಗ್ ಹ್ಯಾಂಡ್ಸ್ ನಿಮಗೆ ಇದೆ ಅಂತ ಅಂದ್ಕೊಳ್ತಾ ಇರ್ಬೋದು. ಸೊ ಅದನ್ನು ಜಾಸ್ತಿ ಇಲ್ಲಿ ಇಂಟರ್ಫಿಯರ್ ಮಾಡ್ಕೊಳ್ಳೋದು ಬೇಡ. ಬಿಕಾಸ್ ಮುಂದೆ ಒಂದಿನ ಅದರಿಂದ ನಿಮಗೆಲ್ಲೋ ಒಂದು ಕಡೆ ತೊಂದರೆ ಆಗ್ಬೋದು. ಸೊ ನನಗೆ ಹಾರ್ಟ್ ಶೇಪ್ ತುಂಬ ಕಾಣಿಸ್ತಾ ಇದೆ. ಅಗೈನ್ ಆ್ಯಂಡ್ ಅಗೈನ್ ಡೋಂಟ್ ವರಿ, ಇಲ್ಲಿ ಒಂದು ಟ್ರೂ ಲವ್ ಅನ್ನೋದಿದೆ. ತುಂಬ ಎಮೋಷನ್ಸ್, ಮೆಮೊರೀಸ್ ಇಲ್ಲಿ ಕಲೆಕ್ಟ್ ಆಗಿರೋದ್ರಿಂದ ಅಷ್ಟೇ ಜೆನ್ಯೂನ್ ಫೀಲಿಂಗ್ಸ್ ಇಬ್ಬರಿಗೂ ಸಹ ಇದೆ. ವಿಯಿಂದ ಸಹ ಇಲ್ಲಿ ಯಾರಾದರೂ ನೇಮ್ ಸ್ಟಾರ್ಟ್ ಆಗ್ಬೋದು. ಆಗಲೇ ಹೇಳಿದಾಗೆ CLV. ಸೊ ಈ ಒಂದು ನೇಮ್ ಅವರು ತುಂಬ ಜಾಸ್ತಿ ಪ್ರೆಸೆನ್ಸ್ ಇದ್ದೀರಾ. ನಿಮಗೆ ಏನು ಕ್ರಿಯೇಟಿವಿಟಿ ಬರ್ತಾ ಇದೆ, ಇಲ್ಲಿ ನ್ಯೂ ಬಿಸ್ನೆಸ್ಗೋಸ್ಕರ ತುಂಬ ಜನ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಅದರಲ್ಲಿ ನೀವೇನು ಕ್ರಿಯೇಟಿವಿಟಿ ನೀವು ತೋರಿಸ್ತಾ ಇದ್ದೀರಾ ಅಥವಾ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಅದ್ರ ಕಡೆಗೆ ಆ್ಯಕ್ಷನ್ ತಗೊಳ್ಳಿ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಯೋಚನೆ ಮಾಡೋದಷ್ಟೇ ಅಲ್ಲದೆ ಅದ್ರ ಕಡೆಗೆ ಆ್ಯಕ್ಷನ್ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಒಳ್ಳೆ ಫಾರ್ಚೂನ್ ಸಹ ಆದಷ್ಟು ಬೇಗ ಬರುತ್ತೆ ನಿಮಗೆ.
ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಲೈಫಲ್ಲಿ ಆದಷ್ಟು ಎಲ್ಲ ಸರಿ ಹೋಗುತ್ತೆ. ಬಟ್ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡುವಂಥ ಪೇಷನ್ಸ್ ನಿಮ್ಮಲ್ಲಿ ಇರಬೇಕು. ಸೊ ಓವರಾಲ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ಆದಷ್ಟು ಒಳ್ಳೆಯ ಒಂದು ಫೀಲಿಂಗ್ಸ್ ಇದೆ. ಇಬ್ಬರು ಸಹ ಜೆನ್ಯೂನ್ ವ್ಯಕ್ತಿಗಳು ಇಲ್ಲಿದ್ದೀರಾ. ಸೊ ಯು ಕ್ಯಾನ್ ಹೋಪ್ ಆ್ಯಂಡ್ ಟ್ರಸ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು ರಿಲೇಷನ್ಶಿಪ್ಗೆ ನೀವು ವೆಯ್ಟ್ ಮಾಡ್ಬೋದು. ಯಾವುದೋ ಒಂದು ಮೆಸೇಜ್ ಅಥವಾ ಕ್ಲಾರಿಟಿ ನಿಮಗೆ ಆದಷ್ಟು ಬೇಗ ಸಿಗಲಿ ಅಂತ ಹೇಳ್ತೀನಿ. ಯಾವುದೋ ಒಂದು ಅನ್ಪ್ಲೆಸೆಂಟ್ ಸಿಚುವೇಶನ್ ಸಹ ಇಲ್ಲಿ ಡೆವಲಪ್ ಆಗ್ತಾ ಇರ್ಬೋದು. ನಿಮಗೆ ಗೊತ್ತೇ ಇರಲ್ಲ ಅದು, ಬಟ್ ಇಟ್ ವಿಲ್ ಬಿ ಗುಡ್. ಸ್ಪಿರಿಚುವಲ್ ಗ್ರೋತ್ ಕಡೆ ಯಾರೆಲ್ಲ ಗಮನ ಕೊಡ್ತಾ ಇದ್ದೀರಾ, ಡೆಫಿನೆಟ್ಲಿ ಅದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಫಾಲೋ ಮಾಡ್ತಾ ಇದ್ದೀರಾ, ಮೋಸ್ಟ್ ಆಫ್ ದ ಪೀಪಲ್ ಆರ್ ಸ್ಪಿರಿಚುವಲ್ ಅಂತ ಹೇಳ್ತೀನಿ. ಆ್ಯಂಡ್ ನೀವು ಸ್ಪಿರಿಚುವಲ್ ಆಗಿರೋದಕ್ಕೆ 50% ಇಲ್ಲಿ ಸ್ಪಿರಿಚುವಲ್ ಪೀಪಲ್ ಪ್ರೆಸೆನ್ಸ್ ಇದ್ದೀರಾ. ಸೊ ನಿಮಗೆ ಒಂದು ಮೇಜರ್ ಮೆಸೇಜ್ ಬಂದು ಓವರಾಲ್ ರೀಡಿಂಗ್ ಇಂದ ಏನಪ್ಪ ಅಂದರೆ, ನಿಮ್ಮ ಕರಿಯರ್ ಮೇಲೆ ನೀವು ಕರೆಂಟ್ಲಿ ತುಂಬ ಫೋಕಸ್ ಮಾಡಬೇಕಾಗಿದೆ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆ, ಸೊ ಬಿ ಕ್ಲಿಯರ್ ನಿಮಗೆ ಏನು ಬೇಕು. ಪರ್ಸ್ನಲ್ ರೀಡಿಂಗ್ ಆರ್ ರಿಲೇಷನ್ಶಿಪ್ ಹೀಲಿಂಗ್, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್ ಯಾರಿಗೆಲ್ಲ ಕಲಿಬೇಕು ಅಂತಿದೆ ಡೆಫಿನೆಟ್ಲಿ ಕಲ್ತ್ಕೊಳ್ಬೋದು. ಹೀಲಿಂಗ್ ಯಾರಿಗೆಲ್ಲ ತೊಗೊಳ್ಬೇಕು ಅಂತಿದೆ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ನಲ್ಲಿ ಇರುವಂಥ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಹಾಗೆ ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕು ಯು ಕ್ಯಾನ್ ಟೇಕ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.